ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೊರಟದು ನಮ್ಮ ನ್ಯಾಚುರಲ್ ಹೇರ್ ಆಯಿಲ್ಗೆ ಬೇಕಾದ ಎಲೆಗಳನ್ನು ಸೊಪ್ಪುಗಳನ್ನು ಕೊಯ್ಲಿಕ್ಕೆ. ಹೋಗುವಾಗ ದಾರಿಯಲ್ಲಿ ನನಗೆ ಈ ರಬ್ಬರ್ನ ತೋಟ ಸಿಕ್ಕಿತು. ನೋಡಿ, ರಬ್ಬರ್ ತೋಟದ ತುಂಬ ಈ ಬಳ್ಳಿಗಳೇ ತುಂಬಿವೆ. ಹಾಗೆ ಮುಂದೆ ಹೋಗುವಾಗ ತೋಟದಲ್ಲಿ ನನಗೊಬ್ಬರು ಸಿಕ್ಕಿದ್ರು. ನೋಡಿ, ಅವರು ಚೆಂದಾಗಿ ಹುಳ್ಮೈತಾ ಇದ್ದಾರೆ. ಹಾಗೆ ಗಿಡಗಳನ್ನು ಹುಡುಕ್ತಾ ಹೋಗ್ತಿರುವಾಗ ನನಗೆ ಮೊದಲು ಸಿಕ್ಕಿದ್ದು ಈ ಗಿಡ. ಇದನ್ನು ತುಳುವಲ್ಲಿ ನೆಲಚರಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದರ ಹೆಸರು ನನಗೆ ಸರಿ ಗೊತ್ತಿಲ್ಲ. ಇದು ಕಣ್ಣಿಗೆ ಮತ್ತು ತಲೆಗೆ ತಂಪು, ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಕೊಯ್ದೆ. ಹಾಗೆ ನೆಕ್ಸ್ಟ್ ಹೋದದ್ದು ನಾನು ಗರಿಕೆ. ನೋಡಿ, ಈಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದ್ದರಿಂದ ಎಲ್ಲ ಒಣಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಅದನ್ನು ಕೂಡ ಸ್ವಲ್ಪ ಕೊಯ್ದು ತಗೊಂಡೆ. ಹಾಗೆ ಇದು ನಮ್ಮನೆ ದೊಡ್ಡ ಬೇವಿನ ಮರ. ಎಷ್ಟು ದೊಡ್ಡ ಬೇವಿನ ಮರ ನೋಡಿದ್ರಲ್ಲ. ಈ ಕಹಿ ಬೇವಿನ ಸೊಪ್ಪು ನಾನು ಮಾಡುವ ಎಲ್ಲ ಐಟಮ್ಗೂ ಬೇಕು, ಅಂದರೆ ಸೋಪು, ಶ್ಯಾಂಪು, ಹೇರ್ ಆಯಿಲ್ಗೆ ಎಲ್ಲದಕ್ಕೂ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸೊಪ್ಪುಗಳನ್ನೆಲ್ಲ ಕೊಯ್ದೆ. ಮುಂದೆ ಹೋಗುವಾಗ ನನಗೆ ಸಿಕ್ಕಿದ್ದು ಈ ನುಗ್ಗೆ ಸೊಪ್ಪಿನ ಗಿಡ. ನೋಡಿ, ಇದೊಂದು ಚಿಕ್ಕ ಗಿಡ, ಆದರೂ ಅದರಿಂದ ಸ್ವಲ್ಪ ಎಲೆಗಳನ್ನು ಕೊಯ್ದು ತಗೊಂಡೆ. ಈ ನುಗ್ಗೆ ಸೊಪ್ಪು ನಮ್ಮ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಹಾಗೆ ನಮ್ಮ ಹೇರ್ ಆಯಿಲ್ನ ಮೇನ್ ಇಂಗ್ರೀಡಿಯೆಂಟ್ ಗರ್ಗ, ಇಂಗ್ಲೀಷಲ್ಲಿ ಭೃಂಗರಾಜ ಅಂತ ಕರಿತೇವೆ. ನೋಡಿ, ಇದೊಂದೇ ಗಿಡ, ಆದರೂ ತುಂಬ ದೊಡ್ಡದಾಗಿ ಬೆಳೆದಿದೆ. ನಾನು ಇವತ್ತು ಮಾಡುವ ಕ್ವಾಂಟಿಟಿಗೆ ಇಷ್ಟು ಸಾಕು, ಈ ಒಂದು ಗಿಡವೇ ಸಾಕು. ನಾನು ನೋಡಿ ಕಟ್ ಮಾಡಿದಾಗ ಒಂದು ಪ್ಲೇಟ್ನಲ್ಲಿ ಫುಲ್ ನನಗೆ ಸಿಕ್ಕಿತು. ನೆಕ್ಸ್ಟ್ ನನಗೆ ಸಿಕ್ಕಿದ್ದು ಈ ಅಲೋವೆರಾ. ಹಾಗೆ ನನ್ನ ಹೇರ್ ಆಯಿಲ್ನ ಇವತ್ತಿನ ಕ್ವಾಂಟಿಟಿಗೆ ಎಷ್ಟೆಲ್ಲ ಬೇಕು ಹಾಗೆ 2 ಪೀಸ್ ಅಲೋವೆರಾನೆಲ್ಲ ತಗೊಂಡೆ. ಬಾಕಿದೆಲ್ಲ ಐಟಮ್ಗಳನ್ನೆಲ್ಲ ತಗೊಳ್ಳುವಾಗ ವೀಡಿಯೋ ಮಾಡಲಿಕ್ಕೆ ನನಗೆ ಟೈಮ್ ಇರಲಿಲ್ಲ. ಆದರೂ ಸಂಜೆ ಹೊತ್ತಿಗೆ ಎಲ್ಲ ಐಟಮ್ಗಳನ್ನು ಕೊಯ್ದು ಸೆಟ್ ಮಾಡಿ ಇಟ್ಟಿದ್ದೆ. ಹೀಗೆ ಇದನ್ನೆಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಬಾಣಲೆಗೆ ಹಾಕಿ ಪ್ಯೂರ್ ಶುದ್ಧವಾದ ತೆಂಗಿನ ಎಣ್ಣೆಯನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದೀಗ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಗ್ಯಾಸ್ ಯೂಸ್ ಮಾಡಿ ಬಿಸಿ ಮಾಡ್ತಾ ಇದ್ದೇನೆ. ಇನ್ನು ಇದು ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ದಿವಸ ಸೆಟ್ ಆಗಲಿಕ್ಕೆ ಇಡ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದನ್ನು ಹೇಗೆಲ್ಲ ಬಾಟ್ಲಿಗೆ ತುಂಬಿಸಿದೆ ಅಂತ ತೋರಿಸ್ತೇನೆ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.